ಶರೀರವನ್ನು ನಾವು ತಾಮಸ ಅಂತ ಕರಿತೀವಿ, ಇಂದ್ರಿಯಗಳನ್ನು ರಾಜಸ ಅಂತ ಕರಿತೀವಿ, ಮನಸ್ಸನ್ನು ಸಾತ್ವಿಕ ಅಂತ ಕರಿತೀವಿ. ಈ ಮನಸ್ಸಿನ ಇನ್ನು ಮೇಲೆ ಹಂತಗಳು ಮನಸ್ಸು, ವಿಜ್ಞಾನ, ಆಮೇಲೆ ಅಹಂಕಾರ, ಮಹತ್ತು, ಅವ್ಯಕ್ತ, ಇದು ಸೂಕ್ಷ್ಮವಾದ ಸೂಕ್ಷ್ಮ, ಹೆಚ್ಚು ಹೆಚ್ಚು ಸೂಕ್ಷ್ಮ ಅಂತ ಹೋಗುತ್ತೆ. ಇದರಲ್ಲಿ ಮನಸ್ಸು ವಿಜ್ಞಾನ ಅಂತಂದರೆ ಈ ಸೂಕ್ಷ್ಮದಲ್ಲಿ ಧಾರಣ, ಸೂಕ್ಷ್ಮದ ಕಡೆ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋದೇ ಧಾರಣ. ಯಾವುದೋ ಒಂದು ಹೊರಗಡೆ ವಿಷಯ ಇದೆ ಅದರಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ತೀವಿ ಅಂತ ಧಾರಣ ಅಲ್ಲ. ಅದು ಇನ್ಕ್ರಿಯೇಷನ್ ಏನಾದ ಧಾರಣ. ಈ ಸೂಕ್ಷ್ಮವಾದ ವಸ್ತುವಿನಲ್ಲಿ ಮನಸ್ಸನ್ನು ನಿಲ್ಲಿಸಿ ಪ್ರಯೋಜನ ಏನು, ಅದು ತನ್ನ ಇರುವನ್ನು ತಾನು ಹೋಗಿಸೋ ಹಾಗೆ ಮಾಡಿಕೊಂಡ್ರೆ ಅದು ಧಾರಣ. ವಿಧಾಸನೆಯಲ್ಲಿ ಇದು ಈ ಮಾಹಾತ್ಮ್ಯಜ್ಞಾನಪೂರ್ವಕಂ ಸುದೋರ್ಹ ಸ್ನೇಹ ಭಕ್ತಿ. ಇಲ್ಲಿ ಧಾರಣಾ ಧ್ಯಾನ ಸಮಾಧಿಗಳಲ್ಲಿ ಭಕ್ತಿ ಅಂತನ್ನೋದು ಮುಖ್ಯವಾಗಿ ಇರಬೇಕು. ಕರ್ಮವನ್ನ ಮನೋವಾಸನಾ ಬಲಾತಂತನೋ ಕರ್ಮ ಇಲ್ಲ, ಮಾನಸಿಕ ವಿಜ್ಞಾನ ಮಾಡ್ತಾರೆ. ಮತ್ತು ಜ್ಞಾನ ಅಂತಂದ್ರೆ ಕೂಡ ಮನಸ್ಸು ವಿಜ್ಞಾನ ಎರಡೂ ಜ್ಞಾನ ಇರುತ್ತೆ. ಅದು ಮುಂದಕ್ಕೆ ಈ ಉಪಾಸನೆಯನ್ನು ನಿಲ್ಲಿಸೋದು ಯಾವುದು ಅಂದ್ರೆ ಭಕ್ತಿ. ಈ ಭಕ್ತಿ ಅಂತಂದ್ರೆ ಮಾತ್ರ ಅರ್ಥವನ್ನು ಅದನ್ನೇ ಹೇಳ್ತಾರೆ. ಭಜೆ ಅಂದ್ರೆ ಪಿತಾತ್ಮಕ ಪಾಲ್ಗೊಳ್ಳೋದು ಅಂತ ಅರ್ಥ. ಭಕ್ತಿ ಅಂತ ಯಾವುದು ಈ ದೇಹದ ಪ್ರತಿನಿಧಿಯಾಗಿ ಅಂದ್ರೆ ನಮ್ಮ ಪ್ರತಿನಿಧಿಯಾಗಿ ಧಾರಣಾ ಧ್ಯಾನ ಸಮಾಧಿ ಮೂರನ್ನೂ ಪಾಲ್ಗೊಳ್ಳುತ್ತೆ, ಅದು ಭಕ್ತಿ. ಈ ಭಕ್ತಿಯನ್ನ ಇದರಲ್ಲಿ ಸೇರಿಸಿ ಯೋಗದಲ್ಲಿ ಭಕ್ತಿಯೇ ಮುಖ್ಯವಾಯಿತು. ಈ ಭಕ್ತಿ ಇಲ್ಲದೆ ಯೋಗದ ಧಾರಣಾ ಧ್ಯಾನ ಸಮಾಧಿಗಳಿಗೆ ಅವಕಾಶ ಇಲ್ಲ. ಆದ್ದರಿಂದ ಈ ಅಂತರಂಗ ಪ್ರಾವಣ್ಯ ಅಂದರೆ ಒಳಗೆ ಹೋಗತಕ್ಕಂತಹ ಪ್ರಾವಣ್ಯದಲ್ಲಿ ಭಕ್ತಿಯೇ ಇದೆ. ಈ ಭಕ್ತಿಯಲ್ಲಿ ವ್ಯಾಟ್ ಅಂದರೆ ಜೀವ ಈಶನ ಧರ್ಮವನ್ನು ಪಾಲ್ಗೊಳ್ತಾ ಇದೆ. ಭಕ್ತಿ ಎನ್ಕೌಂಟರ್ ಆಫ್ ದಿ ಸೆಲ್ಫ್ ವಿತ್ ದಿ ಲಾರ್ಡ್, ಇದು ಭಕ್ತಿ. ಉಪಾಸ್ಯ ಉಪಾಸನ ಈ ಧ್ಯಾನಾಧ್ಯೇಯ ಅಂತನ್ನೋದು ಇಲ್ಲಿ ಇಟ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಉಪಾಸಕ ಅಂದ್ರೆ ಜೀವ, ಉಪಾಸ್ಯ ಅಂದ್ರೆ ಈಶ. ಜೀವ ಈಶನ ಕಡೆ ಹೋಗ್ತಾ ಇರೋದು. ಇದನ್ನ ಇವರು ಉಪಾಸನೆ ಅಂತ ಕರೆದು ಕಡೆಯಲ್ಲಿ ಆ ಪರಮಾತ್ಮನ ಅಂದರೆ ಒಳಗಿರತಕ್ಕಂತಹ ಬಿಂಬದ ಸಾಕ್ಷಾತ್ಕಾರ ಜಗತ್ತಿನ ಬಿಂಬ ಹಾಗೆ ಕಾಣಬೇಕು. ಈ ನಂತರ ಅದಿಂದ್ರ ಎಲ್ಲ ಇದಕ್ಕೆ ಸಹಕಾರಿಯಾಗಬೇಕು. ಹೊರಗಿದ್ರೆ ಒಳಗಿದ್ದಾನು, ಒಳಗಿದ್ರೆ ಆ ಬೆಳಗ್ಗೆ ಎಂಥದ್ದು ಅಂದರೆ ಕಣ್ಣೊಳಗೆ ಇರತಕ್ಕಂಥ ಬೆಳಕು, ಅದನ್ನು ನಾವು ನೋಡಬೇಕದ್ದು. ಪುರಂದರ ಸ್ವಲ್ಪ ಇದೆಯಲ್ಲ, ಕಣ್ಣಿನೊಳಗೆ ನೋಡು ಹರಿಯ, ಒಳಗಣ್ಣಿನಿಂದಲೇ ನೋಡೆ ಮೂಗದ ಹೊರೆಯ. ಅದು ಮೂರೇ ಲೋಕಗಳನ್ನು ಆಳ್ತಾ ಇರೋದು ನಮ್ಮ ಒಳಗೆ ಅಂತರ್ಯಾಮಿಯಾಗಿದ್ದಾರೆ. ಅವನ್ನು ಮಾಡಬೇಕು. ಯಾರು ಮಾಡಬೇಕು? ಒಳಗಣ್ಣಿನಿಂದಲೇ ನೋಡು. ಹೊರಗಣ್ಣ ಪ್ರಯೋಜನ ಇಲ್ಲ ಅಂದರೆ ಒಳಗಣ್ಣಿನಿಂದಲೇ ನೋಡು ಮೂಗದ ಹೊರೆಯ. ಇದು ಇಲ್ಲಿ ಧಾರಣಾ ಧ್ಯಾನ ಸಮಾಧಿ ಇದು ಮೂರನ್ನು ಹೀಗೆ ಭಕ್ತಿಯಲ್ಲಿ ನಿರ್ವಹಿಸುತ್ತೆ. ಆದ್ದರಿಂದ ಭಕ್ತಿ ಗ್ರಂಥದಲ್ಲಿ ಈ ಯೋಗದ ಒಂದು ಅನ್ವಯ ಇದಾಗಿದೆ. ನಲವತ್ತಾರನೇ ಸೂತ್ರ ಸ್ವಯೇವ ಸಬೀಜ ಸಮಾಧಿ. ಇಲ್ಲಿ ಸಹ ಅಂತನ್ನೋದು ಅದೇನೋ ಅಂತನ್ನೋ ಅರ್ಥದಲ್ಲಿ ಅದು ಹಿಂದೆ ಹೇಳಿದೆ ಎರಡು ಏವ ಸಬೀಜ ಸಮಾಧಿ. ತಾಹ ಅದೇ ಹಿಂದೆ ಹೇಳಿದ್ದೇನೆ.
ಹಿಂದೆ ಹೇಳಿದ್ಯಾವುದು? ಸ್ಥೂಲಾರ್ಥಗಳಲ್ಲಿ ನಿರ್ವಿಕಲ್ಪ, ಸೂಕ್ಷ್ಮಾರ್ಥಗಳಲ್ಲಿ ನಿರ್ವಿಚಾರ. ಇದು ಎರಡೂ ಹೇಳಿದ್ವಲ್ಲ, ನಿರ್ವಿಕಲ್ಪ ನಿರ್ವಿಚಾರ ಸೂಕ್ಷ್ಮ ಸ್ಥೂಲಾರ್ಥಗಳಲ್ಲಿ. ಇದು ಈ ಎರಡನೇ ಸಬೀಜ ಸಮಾಧಿ. ಇಲ್ಲಿ ಏವ ಅಂತಂದ್ರೆ ಏವಕಾರ ಅಂದ್ರೆ ಅವಧಾರಣ, ಅದೇನೇ ಅದೇ ಸಜೀವ ಅಂತ ಅದೇ ಅವುಗಳೇನೆ ಅಂತ ನಮ್ಗೆ ಎಲ್ಲಿ ಬರಬೇಕು ಅಂದ್ರೆ ಸಬೀಜ ಸಮಾಧಿ ಏವ ಅಂತ ಅಲ್ಲಿ ಸೇರಿಸ್ಕೊಳ್ತಾರೆ. ಇಲ್ಲಿ ಅದೇನೇ ಸಬೀಜ ಸಮಾಧಿಗಳು ಅಂದ್ರೆ ಅದನ್ನ ಹೇಗೆ ಅದನ್ನು ವ್ಯತ್ಯಾಸ ಮಾಡ್ಕೊಳ್ಬೇಕು ಅಂದ್ರೆ ಅವು ಸಬೀಜ ಸಮಾಧಿಗಳೇನೆ, ನಿಜವಾದ ಸಮಾಧಿಗಳಲ್ಲ ಅಂತ ನೋಡಿ. ಇಲ್ಲಿ ಸಬೀಜ ನಿರ್ಬೀಜ ಅಂತ ಎರಡು ಪದಗಳು. ಇಲ್ಲಿ ಈ ಸ್ಥೂಲ ಸೂಕ್ಷ್ಮ ಅಂತ ಕ್ರಮ ಇದೆಯಲ್ಲ, ಇದನ್ನು ಅನುಸರಿಸಿ ಎರಡು ಹಂತಗಳನ್ನು, ಎರಡು ಸ್ಟೇಜಸ್ ಅದು ಮತ್ತೆ ಮತ್ತೆ ಹೇಳ್ತಾರೆ. ಇದಿರೋದು ಇಲ್ಲದೆ ಇರೋದು, ಸವಿಕಲ್ಪ ಅಂದ್ರೆ ವಿಕಲ್ಪ ಇರೋದು, ನಿರ್ವಿಕಲ್ಪ ವಿಕಲ್ಪ ಇಲ್ಲದೆ ಇರೋದು, ವಿಚಾರ ಇರೋದು ಸವಿಚಾರ, ವಿಚಾರ ಇಲ್ಲದೆ ಇರೋದು ನಿರ್ವಿಚಾರ. ಹೀಗೆ ವಿತರ್ಕ ಸವಿತರ್ಕ ಸವಿಚಾರ ಅಂತ ಹೇಳುವ ಹಾಗೇನೆ ಸಮಾಧಿಯಲ್ಲಿ ಕೂಡ ಸಬೀಜ ಸಮಾಧಿ ನಿರ್ಬೀಜ ಸಮಾಧಿ ಅಂತ ಎರಡಿದೆ. ಈ ನಿರ್ವಿಕಲ್ಪ ನಿರ್ವಿತರ್ಕ ನಿರ್ವಿಚಾರ ಅಂತ ಅನ್ನೋದನ್ನ ಸ್ಥೂಲ ಸೂಕ್ಷ್ಮಾರ್ಥದಲ್ಲಿ ಹೇಳುವಲ್ಲ, ವಿತರ್ಕ ವಿಚಾರಗಳನ್ನು ಎರಡನ್ನು ಬಿಟ್ಟು ಮಾತ್ರಕ್ಕೆ ಅದು ಪೂರ್ತಿ ಸಮಾಧಿ ಅಂದುಕೊಳ್ಳಬಾರದು. ಅದು ಹಾಗಲ್ಲ. ಇದರಿಂದ ಏನು ಫಲ ಅಂದರೆ ಸಬೀಜ ಸಮಾಧಿ, ಸಮಾಧಿಯಲ್ಲಿ ಬೀಜ ಇರೋದು. ಬೀಜ ಅಂದ್ರೇನು? ಬೀಜ ಹಸಿಯಾಗಿರುವಾಗ ಬೀಜದಲ್ಲಿ ಮರವಾಗುವಂತಹ ಶಕ್ತಿ ಇರೋದು. ಆದ್ರಿಂದ ಇವನು ಸಮಾಧಿಯಲ್ಲಿದ್ದರೂ ಕೂಡ ಹೊರಗಿನ ಯಾವ ಪ್ರಪಂಚದ ವಿಚಾರದಲ್ಲಿ ಕೂಡ ಇವನು ಗಮನ ಹರಿಸ್ಬೋದು, ಮನಸ್ಸು ಹರಿಸ್ಬೋದು. ಅಂದ್ರೆ ಏನು? ಇವನು ಸಮಾಧಿಯಲ್ಲಿ ಕೂತಿದ್ದಾನೆ, ಹೊರಗಿನ ಲೋಕಕ್ಕೆ ಇವನು ಇಲ್ಲೇ ಇಲ್ಲ ಅಂತನ್ನೋ ಹಾಗಿಲ್ಲ. ಇವನು ಸಮಾಧಿಯಲ್ಲಿ ಕೂತಿದ್ರೂ ಕೂಡ ಎಲ್ಲ ವಿಚಾರಗಳ ಅರಿವು ಇರುತ್ತೆ. ಏನಾಗ್ತಾ ಇದೆ ಅಂತ ಇವನಿಗೆ ಗೊತ್ತಾಗುತ್ತೆ. ಹೊರಗಿನ ಪ್ರಪಂಚದ ಅರಿವು ಇದೆ. ಯಾವಾಗ ಬೇಕಾದರೂ ಮತ್ತೆ ಅವರು ಈಗ ಎಂಟರ್ ಇಂಟು ದಿ ಡೈಲಿ ಲೈಫ್. ಅಂದರೆ ಸಮಾಧಿಯಲ್ಲಿ ಕೂಡ ಕೇವಲ ತಾತ್ಕಾಲಿಕವಾಗಿ ಸಮಾಧಿ ಇರುತ್ತೆ ಅವನಿಗೆ. ಇವನು ಅಭ್ಯಾಸ ಮಾಡುವಾಗ ಸಮಾಧಿಯಲ್ಲಿ ಇರ್ತಾನೆ. ಅದಾದ ಮೇಲೆ ನಮ್ಮ ನಿಮ್ಮ ಹಾಗೆ ಇರ್ತಾನೆ, ಸಾಮಾನ್ಯ ಮನುಷ್ಯರಿಗೆ ಹಾಗೆ ಇರ್ತಾರೆ. ಇಲ್ಲಿ ಸಬೀಜ ಅಂತನ್ನೋದನ್ನ ಸಾಲಂಬನ ಅಂತನ್ನೋ ಅರ್ಥವನ್ನು ತಗೊಳ್ಬೇಕು. ಆಲಂಬನ, ಹೊರಗಿನ ಎಲ್ಲ ವಿಚಾರಗಳು ಇವನಿಗೆ ಬೇಕು, ಅವುಗಳ ಮೇಲೆ ಇವನು ನಿಂತಿದ್ದಾನೆ. ಆಲಂಬನ, ಆಲಂಬನ ಸಪೋರ್ಟ್. ಇದು ಸಾಲಂಬನತ್ವಾದು ಸಮಾಧಿ. ಅಲ್ಲಿ ಏನಿಲ್ಲ, ಅಸ್ಮಿತಾ ಅಂತ ಹೋಗಿಲ್ಲ. ನಾನು ಅಂತನ್ನೋದು ಅವನಿಗೆ ಇರುತ್ತೆ. ನಾನು ಸಮಾಧಿಯಲ್ಲಿದ್ದೀನಿ, ನಾನು ಸಮಾಧಿಯಲ್ಲಿ ಇಲ್ಲದೇ ಇರೋ ಕಾಲಕ್ಕೆ ನಾನು ಸಾಮಾನ್ಯ ಅಸೋಯನ್ಸು, ಮನೆ ಉಂಟು, ಮಠ ಉಂಟು, ಅದುಂಟು ಇದುಂಟು ಎಲ್ಲ ಉಂಟು. ಇದು ಸಬೀಜ ಸಮಾಧಿ. ಸಬೀಜ ಸಮಾಧಿ ಅಂತನ್ನುವಾಗ ಏಕದೇಶೀಯ, ಅಂದ್ರೆ ಒಂದು ಕಾಲಕ್ಕೆ ಮಾತ್ರ. ಯಾವಾಗ ಅವನು ಯೋಗಾಭ್ಯಾಸ ಮಾಡ್ತಾ ಇರ್ತಾನೋ ಆವಾಗ ಸಮಾಧಿಯಲ್ಲಿ ಇರ್ತಾನೆ. ಮಿಕ್ಕಾದ ಹಾಗೆ ಅವನು ಲೋಕ ವ್ಯವಹಾರದಲ್ಲೇ ತೊಡಗಿರ್ತಾನೆ. ಇದು ಸಬೀಜ ಸಮಾಧಿ ಬಹಿರ್ವಸ್ತು ವಿಷಯತ್ವಂ ಹೇತು ಇತಿ ಸಬೀಜತ್ವಂ. ಅಂದ್ರೆ ಸಬೀಜ, ಬೀಜ ಇರುವುದು ಅಂದ್ರೆ ಏನೋ ಹೊರಗಡೆ ವಸ್ತುಗಳಿಗೆ ಇವರು ಉನ್ಮುಖನಾಗ್ತಾನೆ ಅಂತಿದೆ. ಬಹಿರ್ವಸ್ತು ವಿಷಯತ್ವಂ ಅಂದ್ರೆ ಪೂರ್ತಿ ಜಗತ್ತಿನ ಬಂಧ ಅಂತ ಹೋಗುವುದಿಲ್ಲ. ಅಲ್ಲಿ ಈ ಅವಿದ್ಯಾ ಕ್ಷಯಾಧ್ಯಾಯದ ಹಿಂದೆ ಅವಿದ್ಯಾ ಅಂದ್ರೇನು? ಪಂಚ ಪರ್ವ ಅವಿದ್ಯ.
ಅವಿದ್ಯೆಗೆ ಅಲ್ಲಿ ಬೆನ್ನುಗಳಿದ್ದ ಹಾಗೆ. ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ. ಇದು ಹಿಂದೆ ಹೇಳಿದೆಯಲ್ಲ, ಈ 5 ಪರ್ವದಲ್ಲಿರತಕ್ಕಂಥ ಅವಿದ್ಯೆಯನ್ನ ಇವನು ಪೂರ್ತಿ ಕಳ್ಕೊಂಡಿಲ್ಲ. ಅಸ್ಮಿತ ಅಂತ ನೋಡಿದೆ, ಇನ್ನು ಲೆಕ್ಕದಲ್ಲೇ ಹೋಗಿದೆ. ಅಭಿನಿವೇಶ, ದ್ವೇಷ, ರಾಗ ಅಂತ ಹೋಗಿದೆ. ಇದು ಮಾತ್ರ ಹೋಗಿಲ್ಲ, ಅಸ್ಮಿತ ಅಂತ ಹೋಗಿಲ್ಲ. ಈ ಅಸ್ಮಿತ ಅಂತ ಹೋಗದೇ ಇರೋ ಕಾರಣದಿಂದ ಬಂಧ, ಅವಿದ್ಯಾ ಬಂಧ ಅಂತ ಇದೆ. ಆದ್ದರಿಂದ ಸಬೀಜ ಸಮಾಧಿರೇವ ಅಂದ್ರೆ ವಿವೇಕ ಖ್ಯಾತಿ ಅಂತ ನಾವು ಬಂದಿದೆ. ಸಾಂಖ್ಯರಲ್ಲಿ ಪ್ರಕೃತಿ ಪುರುಷ ಎರಡೂ ಬೇರೆ ಬೇರೆಯಾಗಿರುವ ವಸ್ತುಗಳು ಒಂದಾಗಿ ಸೇರಿಕೊಂಡಾಗ ಈ ಪ್ರಪಂಚ ಅಂತ ಆಗುತ್ತೆ, ಮನುಷ್ಯ ಅಂತ ಆಗ್ತಾನೆ. ಪ್ರಕೃತಿ ಪುರುಷ ಅವಿವೇಕಾತ್, ವಿವೇಕ ಅಂದ್ರೆ ಬೇರೆ ಬೇರೆಯಾಗೋದು, ವಿವಿಕ್ತತ ಅಂದ್ರೆ ಬೇರೆ ಬೇರೆಯಾಗಿ ಕಾಣಿಸೋದು ವಿವೇಕ. ಪ್ರಕೃತಿಯನ್ನ ಪುರುಷದಿಂದ ಬೇರೆಯಾಗಿ, ಪುರುಷನನ್ನ ಪ್ರಕೃತಿಯಿಂದ ಬೇರೆಯಾಗಿ ನಾವು ಕಾಣದೇ ಇದ್ದಾಗ ಅದು ಅವಿವೇಕ ಅಂತ ಹೆಸರು. ಇಲ್ಲಿ ಪ್ರಕೃತಿಯ ರಾಗದ್ವೇಷಾದಿಗಳೆಲ್ಲ ಹೋದರೂ ಕೂಡ ಆ ಪುರುಷನಿಗೆ ಅಭಿಮಾನ ಮಾತ್ರವಾಗಿ ಅಸ್ಮಿತಾ ಅಂತಿದೆ, ನಾನು ಅಂತ ಉಳ್ಕೊಳ್ಳುತ್ತೆ. ಆದ್ದರಿಂದ ಇದನ್ನ ಸಬೀಜ ಸಮಾಧಿ, ಸಬೀಜತ್ವ ತಿಳಿದೆ. ಯಾಕೆಂದ್ರೆ ವಿವೇಕ ಖ್ಯಾತ್ಯಭಾವಾತ್, ವಿವೇಕ ಖ್ಯಾತಿ ಬರದೇ ಇರುವುದರಿಂದ ಇವನು ಹೀಗಿದ್ದಾನೆ. ಇವರಲ್ಲಿ ಭಗವದ್ಗೀತೆಯಲ್ಲಿ ಒಂದು ಯೋಗ ಅಂತನ್ನೋದನ್ನ 8ನೇ ಅಧ್ಯಾಯದಲ್ಲಿ ಅದು ಇದು ಯೋಗಾಭ್ಯಾಸ ಮಾಡೋದು ಇವಾಗ ಯಜ್ಞಾದಿ ಕ್ರಿಯೆಗಳನ್ನು ಮಾಡಬೇಕಾದ್ರೆ ನಾವು ಒಂದು ಕರ್ಮ ಮಾಡಬೇಕಾದ್ರೆ ಇಷ್ಟರಲ್ಲಿ ಇಷ್ಟ ಆಗಿ ಅಂತ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಬಿಟ್ಟರೂ ಕೂಡ ಅದನ್ನು ಪೂರ್ತಿಯಾಗಿ ಮಾಡದೆ ಬಿಟ್ಟರೆ ಅದರ ಫಲ ಇಲ್ಲ. ಅದು ಅಯಾರಂಭ ನೈಷ್ಕರ್ಮ್ಯ ಸಮಸ್ಯೆ. ಅಲ್ಲಿಗೆ ಒಂದು ಇಂಚು ಬಿಟ್ಟು ಹಳ್ಳ ಹಾಡಿದ ಹಾಗೆ, ಹಳ್ಳ ಹಾಡಿದಾಗ ಆಗಲಿಲ್ಲ, ಮುಕ್ಕಾಲು ಹಾಡ್ಬಿಟ್ಟ ಆಯ್ತು, ಏನಾದ್ರು ಬೆಳ ಸಿಕ್ತು ಅಂತನ್ನುವಾಗ ಅವನು ಬಿದ್ದ ಕೆಳಗೆ. ಇದು ಕರ್ಮದ ವಿಚಾರದಲ್ಲಿ ಯಾವ ಕರ್ಮವೂ ಕೂಡ ನೀವು ಪೂರ್ತಿಯಾಗಿ ಮಾಡದೇ ಇದ್ರೆ ಅದರ ಫಲ ಇಲ್ಲ. ಯಜ್ಞ ಆಗಾದಿಗಳೆಲ್ಲ ಅಷ್ಟೇ. ಆ ದೀಕ್ಷೆಯಿಂದ ಅವಭೃತದವರೆಗೆ ಎಲ್ಲ ಕೆಲಸಗಳು ನಡೀಬೇಕು. ಒಂದು ಕೆಲಸ ಬಿಟ್ಟರೂ ಕೂಡ ಅದು ಫಲ ಇಲ್ಲ. ಅನಾರಂಭ, ಅದು ಇದು ಆರಂಭ ಮಾಡದೇ ಇದ್ದ ಹಾಗೆ ಅದು. ಆದರೆ ಯೋಗದಲ್ಲಿ ಹಾಗಲ್ಲ. ಯೋಗದಲ್ಲಿ ಅಭಿಕ್ರಮನಾಶ ಅಂತ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ನೇಹಾಭಿಕ್ರಮನಾಶೋಸ್ತಿ ಅಂತ ನಾವು ಮಾತಾಡ್ತಾರೆ. ಯೋಗದಲ್ಲಿ ಅಭಿಕ್ರಮನಾಶ ಅಂತಿಲ್ಲ. ಅಭಿಕ್ರಮನಾಶ ಅಂದ್ರೆ ಮೊದಲೇ ಹೇಳಿದ್ದು, ಸ್ವಲ್ಪ ಒಂದು ಅಂಗ ಬಿಟ್ಟರೂ ಕೂಡ ಅದು ಸಾಂಗ ಅಂತ ಆಗಲಿಲ್ಲ. ಅದು ಪೂರ್ತಿ ನಾನೆಲ್ಲ ಮಾಡಿದ್ರೆ ಒಂದು ಪರೀಕ್ಷೆಗೆ ಹೋಗಿಲ್ಲ ಅಂದ್ರೆ ಅಲ್ಲಿಲ್ಲ ಅಷ್ಟೇ, ಅದು ಪೂರ್ತಿ ಹೋದ ಹಾಗೇನೆ ಅಂತನ್ನೋ ಅರ್ಥವನ್ನ ಸಾಮಾನ್ಯ ವೈದಿಕ ಕ್ರಿಯೆಗಳಲ್ಲಿ ಹೇಳ್ತಾರೆ. ಯೋಗದಲ್ಲಿ ಹಾಗಲ್ಲ. ನೀವು ಎಷ್ಟು ಮಾಡಿದ್ರು ಕೂಡ ಫಲ ಉಂಟು. ನೀವು ಅರ್ಧ ಮಾಡಿಬಿಟ್ಟು ಫಲ ಇದೆ, ಮುಕ್ಕಾಲು ಮಾಡಿಬಿಟ್ಟು ಫಲ ಇದೆ. ಆದರೆ ಇನ್ನೇನು ಸಮಾಧಿವರೆಗೆ ಬಂದು ಆ ಸಮಾಧಿ ದಾಟೋ ಹಾಗೆ ಮಾಡಲಿಲ್ಲ ಆದ್ರೂ ಫಲ ಏನಿದೆ, ಅಷ್ಟಕ್ಕೆ ಫಲ ಇದೆ. ನೀವು ಎಷ್ಟು ಮಾಡಿದ್ರೂ ಅಷ್ಟಕ್ಕೆ ಫಲ ಇದೆ. ಯೋಗದಲ್ಲಿ ಹಾಗೆ ಸಬೀಜ ಸಮಾಧಿ ನಮ್ಮ ವಿವೇಕ ಖ್ಯಾತಿ ಪೂರ್ತಿ ಹೋಗಲಿಲ್ಲ, ರಾಗದ್ವೇಷ ಅಭಿನಿವೇಶಗಳು ಹೋಯಿತು ಅಂದ್ರೆ ಸರಿ, ಅಷ್ಟಕ್ಕೆ ಆಯಿತು. ಫಲ ಇಲ್ಲದೆ ಹೋಗಲ್ಲ, ಅದು ಫಲ ಇದ್ದೇ ಇರುತ್ತೆ. ಆದ್ದರಿಂದ ಇಲ್ಲಿ ಸವಿಚಾರ ನಿರ್ವಿಚಾರ ಅಂತ ಮಾಡಿದ್ವು ನಾವು, ಯೋಗ ಪೂರ್ತಿ ಆಗಲಿಲ್ವಲ್ಲ ಅಂದ್ರೆ ಅಷ್ಟಿಗಿದೆ. ಅದು ಸಬೀಜ ಸಮಾಧಿ ಅಂದ್ರೆ ಏನು, ಅಲ್ಲಿ ನೀವು ಯಾವಾಗ ಬೇಕೋ ಅವಾಗ ಸಮಾಧಿ ಸಿಗುತ್ತೆ. ಎಲ್ಲ ಕಾಲದಲ್ಲಿ ಸಮಾಧಿ ಇರುತ್ತೆ ಅಂತಿಲ್ಲ. ಬಂಧ ಅಂತ ತಪ್ಪಿಲ್ಲ.
ಯಾಕೆಂದ್ರೆ ಬಂಧದಿಂದ ಅವಿದ್ಯಾ ಅಂತಿದೆ, ಅಸ್ಮಿತಾ ಅಂತ ಬರುತ್ತೆ, ಅದೆಲ್ಲ ಇದೆ, ಮುಂದಿದ್ದೆಲ್ಲ ಹೋಯಿತು. ಇದು ಅಧಿಕ್ರಮನಾಶ ಅಂತಿಲ್ಲ, ನೀವು ಎಷ್ಟು ಮಾಡಿದ್ರೆ ಅಷ್ಟಕ್ಕಿದೆ ಫಲ. ಆದ್ರಿಂದ ಸಯೇವ ಸಬೀಜ, ಇದನ್ನು ನಾವು ಸಮಾಧಿ ಅಂತ ಕರಿತೀವಿ. 1 ಗಂಟೆ ಸಮಾಧಿ ಆಗಲಿ, ಅರ್ಧ ಗಂಟೆ ಸಮಾಧಿ ಆಗಲಿ, ಸಮಾಧಿ ಅದು. ಒಂದು 5 ನಿಮಿಷ ಸಮಾಧಿಯಲ್ಲಿ ಕೂತಾನೆ ಸಮಾಧಿ ಅದು. 5 ನಿಮಿಷ ಏನೋ 50 ನಿಮಿಷ ಏನೋ ಸಮಾಧಿಯೇ. ಆದರೆ ಇದರಲ್ಲಿ ಹೊರಗೆ ಹೋಗುವಂಥ ಅವಕಾಶ ಇದೆ. ಈ ಅವಕಾಶ ಹೋಗೋಲ್ಲ. ಇದನ್ನ ಕೆಲವು ಸರ್ತಿ ಅದನ್ನ ಅಭ್ಯಾಸ ಮಾಡಿದ್ರು, ಆಮೇಲೆ ವರ್ಷಾನುಗಟ್ಟಲೆ ಬಿಟ್ಟೇ ಬಿಟ್ರು ಇದ್ದಷ್ಟು ಫಲ ಏನು ಹೋಗಿಲ್ಲ. ಅದು ಇವಾಗ ಎಷ್ಟೋ ದಿವಸ ಅವನು ಯೋಗಾಭ್ಯಾಸ ಮಾಡ್ತಾನೆ, ವರ್ಷಗಳು ಮಾಡ್ತಾನೆ, ಆಮೇಲೆ ಅವನಿಗೆ ಅನಾನುಕೂಲ ಆಗುತ್ತೆ, 1 ವರ್ಷ ಮಾಡೋಲ್ಲ. ಹಿಂದೆ ಮಾಡಿದ ಯೋಗ ಎಲ್ಲ ದಂಡ ಆಯ್ತಲ್ಲ ಅಂದ್ರೆ ಎಲ್ಲೂ ದಂಡವಾಗಲ್ಲ. ಅದ್ರ ಫಲ ಇದ್ದೇ ಇದೆ, ಎಷ್ಟು ಮಾಡಿದ್ರು ಅದ್ರ ಫಲ ಇದ್ದೇ ಇದೆ. ಇದನ್ನ ಅಧಿಕ್ರಮನಾಶ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದನ್ನೇ ಯೋಗದಲ್ಲೂ ಕೂಡ ಹೇಳ್ತಾರೆ. ಇವರು ಹೀಗೆ ಮಾಡಿದರೆ ಬೇರೆ ಎಲ್ಲ ಹವ್ಯಾಸಗಳನ್ನು ಸೇರಿಕೊಂಡು ಇವರಿಗೆ ಯೋಗದ ಪ್ರಸಕ್ತಿಯೇ ತಪ್ಪುವುದು. ಅದು ಯೋಗ ಭ್ರಷ್ಟ ಅಂತ ಕರೀತಾರೆ. ಯೋಗ ಭ್ರಷ್ಟ, ಯೋಗದಲ್ಲಿ ಇದ್ದ, ಈಗ ಯೋಗವನ್ನು ಮಾಡ್ತಾ ಇಲ್ಲ, ಬಿಟ್ಟ, ಯೋಗ ಭ್ರಷ್ಟ. ಆದರೆ ಅವ್ರು ಯೋಗದ ಸಿದ್ಧಿಯಲ್ಲೂ ಹೋಗಿಲ್ಲ, ಅದು ಕಂಪ್ಲೀಟ್ ಆಗಿ ಅಲ್ಲೇ ಇರುತ್ತೆ. ಯಾವಾಗ ಬೇಕಾದ್ರೂ ಅವನು ಮುಂದಕ್ಕೆ ಹೋಗ್ಬೋದು. ಅದು ಇಲ್ಲಿಗೆ ಹೋಗಿ ಅಲ್ಲಿ ನಿಂತರೆ ತಿರುಗಿ ಹಿಂದಕ್ಕೆ ಬರೋಲ್ಲ ಅವನು. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರೋಲ್ಲ ಅವನು, ಸ್ಕ್ವೇರ್ 1 ಬರೋಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಸೊ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಸಮಾಪತ್ತಿ ಅಂತ ಕರೀತಾರೆ. ಸಮಾಪತ್ತಿಯಿಂದ ಅಚೀವ್ಮೆಂಟ್. ಇಷ್ಟು ಅಚೀವ್ಮೆಂಟ್ ಆಯಿತು, ಇಷ್ಟು ಅಚೀವ್ಮೆಂಟ್. ಮುಂಚೆ SLC ಮಾಡ್ದ, SLCಯಲ್ಲೂ ಹೋಗಲ್ಲ, ಸರಿಯಾಗಿ ಓದದೇ ಇರ. ಆಮೇಲೆ ಇನ್ಯಾವಾಗಲೂ ಬಿಟ್ಟು ಅವನು ಇಂಟರ್ಮೀಡಿಯೇಟ್ ಮಾಡ್ಕೊಂಡ, ಇನ್ಯಾವಾಗಲೂ ಮಾಡ್ಕೊಳ್ಳಿ, ಅಲ್ಲಿವರೆಗೆ ಬಂದಿದ್ದಂತೂ ಆಯ್ತಲ್ಲ. ಯೋಗದಲ್ಲಿ ಆ ಕ್ರಮ ಇದೆ. ಅಂದರೆ ವೈದಿಕ ಕ್ರಿಯೆಯಲ್ಲಿ ಎಲ್ಲಿಯೇ ಇರೋದು ಯೋಗಾಭ್ಯಾಸದಲ್ಲಿ ಇದೆ. ಆದ್ದರಿಂದ ಸಬೀಜ ಸಮಾಧಿ ಅಂತ ಹೇಳಿದ್ರೆ ಅದೇ ಕೊನೆ ಅಂತಲೂ ಅನ್ನೋ ಹಾಗಿಲ್ಲ, ಅಥವಾ ಅದು ಸಮಾಧಿಯೇ ಅಲ್ಲ ಅಂತಲೂ ಹೇಳೋ ಹಾಗಿಲ್ಲ. ಎರಡೂ ಇದೆ ಅದರಲ್ಲಿ. ಅದಾದ ಮೇಲೆ ಅಂದರೆ ದಿ ಶುಡ್ ನಾಟ್ ಬಿ ಕನ್ಸ್ಟ್ರೂಡ್ ಆಸ್ ಎ ಫೈನಲ್ ಸ್ಟೆಪ್. ನಿರ್ವಿಕಲ್ಪ, ನಿರ್ವಿತರ್ಕ, ನಿರ್ವಿಚಾರ ಇಷ್ಟು ಬಂದ ಮಾತ್ರಕ್ಕೆ ಅವನ ಸಮಾಧಿ ಅಂತ ಹೇಳೋ ಹಾಗಿಲ್ಲ. ಮತ್ತೇನು ಅಂದರೆ ನಿರ್ವಿಚಾರ ವೈಶಾರದ್ಯೇ ಅಧ್ಯಾತ್ಮ ಪ್ರಸಾದ. ಇದನ್ನೆಲ್ಲಕ್ಕೆ ಈ ಸಬೀಜ ಸಮಾಧಿಯನ್ನ ರೂಢಿಸಿಕೊಳ್ಳಬೇಕು. ರೂಢಿಸಿಕೊಳ್ಳೋದು ಅಂದರೆ ನಮಗೆ ಏನು ಅಚೀವ್ಮೆಂಟ್ ಆಗಿದೆಯೋ ಅದನ್ನ ನಾವು ಪುನಃ ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡು ಅದನ್ನು ನಾವು ಟು ಟೇಕ್ ಸ್ಟಾಕ್ ಆಫ್ ದಿ ಅಟೈನ್ಮೆಂಟ್, ಇದನ್ನು ಮಾಡಿಕೊಂಡ್ರೆ ಅಲ್ಲೂ ಪ್ರಯೋಜನ ಇದೆ. ನಿರ್ವಿಚಾರ ವೈಶಾರದ್ಯೇ ಅಧಿ ಆತ್ಮ ಪ್ರಸಾದ ಅಂತ 47ನೇ ಸೂತ್ರ. ಈ ನಿರ್ವಿಚಾರ ಅಂತನ್ನೋದು ಅಲ್ಲಿ ಹಿಂದೆ ಹೇಳಿದ್ರು, ನಿರ್ವಿತರ್ಕ ಆದಮೇಲೆ ನಿರ್ವಿಚಾರ. ಈ ನಿರ್ವಿಚಾರ ಅಂತ ನಾವು ಅಭ್ಯಾಸ ಮಾಡ್ತಾ ವೈಶಾರದ್ಯ ಅಂದ್ರೆ ತಿಳಿಯಾಗುವುದು. ಯಾವ ಸಿಲ್ಕು ಇಲ್ಲದೇನೆ ಅದು ತಿಳಿಯಾಗಿ ಅದು ನಮ್ಮ ಹಿಡಿತಕ್ಕೆ ಬಂತು ಅಂತನ್ನೋದು ವೈಶಾರದ್ಯ. ಶಾರದ ಅಂದ್ರೆ ತಿಳಿ ಅಂತನ್ನೋ ಅರ್ಥ. ವಿಶಾರದ ಅಂದ್ರೆ ವಿಶೇಷವಾಗಿ ತಿಳಿಯಾಗಿರೋದು. ಇದರ ಭಾವ ವೈಶಾರ. ಈ ನಿರ್ವಿಚಾರ ಅಂತನ್ನೋದೇನೆ ನಾವು ಅಭ್ಯಾಸ ಮಾಡ್ತಾ ಸ್ವಲ್ಪ ಸಮಾಧಿಗೆ ಹೋಗ್ತಾ ಏನಾಗುತ್ತೆ ಅಂದ್ರೆ ವೈಶಾರದ್ಯೇ ಅಂತ ಹೇಳ್ತಾರೆ. ಈಗ ನಿರ್ವಿಚಾರ ಅಂತನ್ನೋದು ಸ್ಥೂಲ ವಿಷಯಕ್ಕೆ ಸೂಕ್ಷ್ಮ ವಿಷಯಕ್ಕೆ ಅನ್ವಯವಾಗಿ ಇವು ತಿಳಿಯಾದಾಗ, ಅಂದ್ರೆ ಏನೋ ಕದಡದೇ ಇದ್ದಾಗ, ಇನ್ಯಾವ ದೈಹಿಕ ವ್ಯಾಪಾರದಿಂದಲೂ ಕೂಡ ಇದು ಕದಲದೇ ಇದ್ದಾಗ ಅಧ್ಯಾತ್ಮ ಪ್ರಸಾದ. ಇಲ್ಲಿ ಪ್ರಸಾದ ಅಂತನ್ನೋ ಮಾತು ತಿಳಿ. ಕೃಷ್ಣ ಸೀದತಿ
ಇಲ್ಲಿ ಸಿ ಧಾತು, ಸಿ ಅಂದರೆ ಅವಸೀಗತಿ ಅಂದರೆ ಮುಳುಗುತ್ತೆ, ಕೊನೆಯಾಗುತ್ತೆ, ನಾಶವನ್ನು ಹೊಂದುತ್ತೆ. ಸಾದ ಅಂತನ್ನೋ ಮಾತು ನಾಶವನ್ನು ಹೊಂದತಕ್ಕಂಥದ್ದು, ಹೋಗತಕ್ಕಂಥದ್ದು ಅಂತನ್ನೋ ಅರ್ಥದಲ್ಲಿ ಸಾದ ಅಂತ ಹೇಳ್ತಾರೆ. ಇದು ಪ್ರಸಾದ, ಪ್ರಕೃಷ್ಟಂ ಸಾದ ಅಂದರೆ ಮತ್ತೆ ತಿರುಗಿ ಏಳದೇ ಇರುವ ಹಾಗೆ ನಾಶವಾಗುವುದು ಪ್ರಸಾದ. ಈ ಕೆಲವು ಗಿಡಗಳಿರುತ್ತೆ, ಮೇಲಿನ ಕಳೆ ಕಿತ್ತಾಕ್ತೀವಿ, ಕಿತ್ತಾಕಿ ತಿಗಿ ಬೆಳ್ಕೊಳುತ್ತೆ, ಒಳಗಿಂದ ಬೆಳ್ಕೊಳುತ್ತೆ. ಇದು ಹೀಗಲ್ಲ. ಒಂದು ಸಾರ್ತಿ ಇದನ್ನ ಅವಿದ್ಯಾ ರಾಗ ದ್ವೇಷಾದಿಗಳನ್ನು ಒಂದು ಸಾರ್ತಿ ತೆಗೆದು ಹಾಕಿದ ಮೇಲೆ ತಿರುಗಿ ಅದು ಬೆಳೆಯೋ ಸಾಧ್ಯ ಇಲ್ಲ. ಈ ನಿರ್ವಿಚಾರ ಅಂತ ಅಷ್ಟು ಸಬೀಜ ಸಮಾಧಿಗೆ ಅಷ್ಟಕ್ಕೆ ಬಿಟ್ಟರೆ ತಿರುಗಿ ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಅಸ್ಮಿತಾ ಅಂತ ಉಳ್ಕೊಳ್ತು ಅಂದರೆ ಅಸ್ಮಿತೆಯಿಂದ ರಾಗ ಬರುತ್ತೆ, ರಾಗದಿಂದ ದ್ವೇಷ ಬರುತ್ತೆ, ದ್ವೇಷದಿಂದ ಅಭಿನಿವೇಶ ಬಂದೇ ಬರುತ್ತೆ. ಈ ಅಸ್ಮಿತಾ ಅಂತ ನೋಡ್ರಲ್ಲಿ ದಗ್ಧ ಬೀಜವತ್ತು ಅಲ್ಲ, ಬೀಜ ಇರುತ್ತೆ. ಬೀಜವನ್ನ ಸುಟ್ಟು ಬಿಟ್ರೆ ಅಥವಾ ಬೀಜವನ್ನು ಹುರಿದರೆ ತಿರುಗಿ ಆ ಬೀಜ ಮೊಳಕೆ ಆಗಲ್ಲ. ಬೀಜವನ್ನು ಹಾಗೆ ಇಟ್ಟರೆ ಮೊಳಕೆ ಆಗುತ್ತೆ. ಆ ಎಕ್ಸಾಂಪಲ್ ಹಿಂದೆ ಕೊಟ್ಟಿದ್ದಾರೆ, ದಗ್ಧ ಬೀಜವತ್ತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿರ್ವಿಚಾರದಿಂದ ನಮಗೆ ಒಂದು ಸಮಾಧಿ ಬರುತ್ತಲ್ಲ, ಈ ಸಮಾಧಿಯಲ್ಲಿ ಹೆಚ್ಚಿನ ಪರಿಪಾಕ ಏನೂ ಇಲ್ಲ. ಅಸ್ಮಿತಾ ಅಂತಂದ್ರೆ ಹಾಗೆ ಉಳ್ಕೊಳ್ಳುತ್ತೆ. ಅಸ್ಮಿತಾ ಅಂತನೋದ್ರಿಂದ ರಾಗ ದ್ವೇಷಾದಿಗಳು ಬಂದೇ ಬರ್ಬೋದು, ತಿರುಗಿ ಜಗತ್ತಿನ ಜೊತೆ ಬಂದ ಹಂಗಿದ್ದೇ ಇರುತ್ತೆ. ಅದಿಲ್ಲದೇನೆ ಈ ನಿರ್ವಿಚಾರ ಅಂತನ್ನುವ ಸ್ಟೇಜ್ನಲ್ಲಿ ನಾವು ವೈಶಾರದ್ಯೇ ಸತಿ ಇದನ್ನು ಮತ್ತೆ ಮತ್ತೆ ಇನ್ನು ಮುಂದಿನ ಅಭ್ಯಾಸ ಇಲ್ಲ. ಆ ಅಭ್ಯಾಸವನ್ನೇ ರೂಢಿಸಿಕೊಂಡ್ರೆ ಅದು ಎಲ್ಲಿವರೆಗೆ ನಾವು ಬಂದಿದ್ದೀವೋ ಅಷ್ಟನ್ನೇ ನಾವು ರೂಢಿಸಿಕೊಂಡಿದ್ದಾಗ ಪ್ರಸಾದ, ಆ ಪ್ರಸಾದ ಅಂತ ಒಂದು ಬರುತ್ತೆ. ಯಾವ ಬಗೆಯ ಪ್ರಸಾದ ಅದು ಅಂದರೆ ದಗ್ಧ ಬೀಜವದು, ಬೀಜವನ್ನು ಹುರಿದ ಹಾಗೆ, ಬೀಜ ತಿರುಗಿ ಮೊಳಕೆ ಬರದೇ ಇರೋ ಹಾಗೆ. ಅಧ್ಯಾತ್ಮ, ಆತ್ಮನನ್ನು ಕುರಿತಾದದ್ದು ಅಧ್ಯಾತ್ಮ. ಆತ್ಮಾನಂ ಅಧಿಕೃತ್ಯ ಜಗತ್, ಯಾವುದು ಆತ್ಮನನ್ನು ಕುರಿತಾದದ್ದು ಅದನ್ನು ಅಧ್ಯಾತ್ಮ ಅಂತ ಕರೀತೀವಿ. ಯಜ್ಞವನ್ನು ಕುರಿತಾದದ್ದು ಅಧಿಯಜ್ಞ, ವೇದವನ್ನು ಕುರಿತಾದದ್ದು ಅಧಿವೇದ, ಲೋಕವನ್ನು ಕುರಿತಾದದ್ದು ಅಧಿಲೋಕ. ಹೀಗೆ ಅಧಿ ಅಂತ ಮಾತು ಅಧಿಕೃತ, ಅಧಿಕರಣ ಅಂದರೆ ಅದನ್ನು ಕುರಿತಾದದ್ದು ಅಂತ ಇದೆ. ಅಧ್ಯಾತ್ಮ ಅಂತ ಮಾತಿಗೆ ಆತ್ಮನನ್ನು ಕುರಿತಾದ. ಆತ್ಮ ಅಂದ್ರೆ ಇಲ್ಲಿ ಯಾವುದು ಪುರುಷ. ಇವರಿಗೆ ಸಾಂಖ್ಯಯೋಗ ಪ್ರಕ್ರಿಯೆಯಲ್ಲಿ ಆತ್ಮ ಅಂತನ್ನೋ ಮಾತಿಗೆ ಬ್ರಹ್ಮ ಅಂತನ್ನೋ ಅರ್ಥ ಇಲ್ಲ, ಪುರುಷ ಅಂತನ್ನೋ ಅರ್ಥ. ಇಲ್ಲಿ ಪುರುಷನನ್ನು ಕುರಿತಂತೆ ಪ್ರಸಾದ ನೆಮ್ಮದಿ ಇರುತ್ತೆ. ಅಂದ್ರೆ ಏನು, ತಿರುಗಿ ಪುರುಷ ಪ್ರಕೃತಿ ಜೊತೆ ಸೇರಿಕೊಂಡು ಅವನಿಗೂ ವಿವೇಕ ಇಲ್ಲದೆ ಇದ್ದ ಹಾಗಿರೋಲ್ಲ. ಪುರುಷನನ್ನು ಕುರಿತು ಒಂದು ವಿಶೇಷವಾದಂತಹ ಒಂದು ಪ್ರವೃತ್ತಿ ಇದೆ. ಇದು ಅಧ್ಯಾತ್ಮ ಪ್ರಸಾದ. ಅಂದರೆ ಪ್ರಕೃತಿ ತನ್ನ ಕೆಲಸಗಳನ್ನೆಲ್ಲ ತಾನೇ ನಿರ್ವಾಹ ಮಾಡದೇನೆ ಪುರುಷನಿಂದ ಅಧಿಕೃತವಾಗಿ ನಿರ್ವಾಹ ಮಾಡುತ್ತೆ. ಸಾಮಾನ್ಯ ಮನುಷ್ಯರು ಇವನಿಗೂ ಏನು ವ್ಯತ್ಯಾಸ ಅಂದರೆ, ಸಾಮಾನ್ಯ ಮನುಷ್ಯರ ಪ್ರಕೃತಿ ತನ್ನ ಪಾಟಿಗೆ ತಾನೇ ಕೆಲಸ ಮಾಡುತ್ತೆ. ಅಂದರೆ ಏನೋ ಪ್ರಕೃತಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತ ಗುಣಗಳಿದೆ. ಆ ಪ್ರಕೃತಿಯ ನಮ್ಮಲ್ಲಾಗೋ ಗುಣಗಳೆಲ್ಲ ಏನು ಸತ್ವ, ರಜಸ್ಸು, ತಮಸ್ಸಿನಿಂದ ಆಗುತ್ತೆ. ಸತ್ವದಿಂದ ಒಂದು, ರಾಗದಿಂದ, ಸತ್ವ ಅಂದರೆ ರಾಗ, ಆಮೇಲೆ ರಜಸ್ಸು ಅಂದರೆ ದ್ವೇಷಾದಿಗಳು, ತಮಸ್ಸು ಅಂದರೆ ಮೋಹಾದಿಗಳು. ಈ ಕೆಲಸ ನಡೀತಾನೆ ಇರುತ್ತೆ. ಇಲ್ಲಿ ಪುರುಷ ಇದು ವಿಟ್ನೆಸ್, ಪುರುಷ ಇದು ಪ್ರವೇಶನೇ ಮಾಡೋಲ್ಲ, ಪ್ರಕೃತಿಯೇ ಎಲ್ಲವನ್ನೂ ಮಾಡ್ತಾ ಇದೆ ಇಲ್ಲಿ. ಆದರೆ ಈ ಸ್ಟೇಜ್ನಲ್ಲೂ ಅಂದರೆ ಪ್ರಕೃತಿ ಪುರುಷನ ಕಡೆ ನೋಡ್ತಾ ಇದೆ. ಇದನ್ನು ಮಾಡ್ಲಾ ಬಿಡ್ಲಾ ಪುರುಷ ಹೇಳಬೇಕು, ಪ್ರಕೃತಿ ತನ್ನ ಬಾಗಿ ತಾನು ಮಾಡ್ತಾ ಇಲ್ಲ. ಇದು ಅಧ್ಯಾತ್ಮ ಪ್ರಸಾದ. ಇವನು ಸಬೀಜ ಸಮಾಧಿಯಲ್ಲಿ ಇವನೊಂದು 5 ನಿಮಿಷ ಸಮಾಧಿಯಲ್ಲಿ ಇದ್ರೂ ಕೂಡ ಆ ಪುರುಷ ಅಂತ ನೋಡಿ ಎಚ್ಚೆತ್ತಿರ್ತಾನೆ. ಇವನು ಮತ್ತೆ ಜಗತ್ತಿನ ಜೊತೆ ಸೇರಿಕೊಂಡ್ರೂ ಕೂಡ ಸಾಮಾನ್ಯ ಜನರ ಹಾಗೆ ಸೇರ್ಕೊಳ್ಳಲ್ಲ. ಈ ಪುರುಷನ ಒಂದು ಇದಿರುತ್ತೆ, ಒಂದು ಮೇಲ್ಮೆ ಇರುತ್ತೆ ಅಂತ ಹೇಳಿ ನಿರ್ವಿಚಾರ ವೈಶಾರದ್ಯೇ ಅಧ್ಯಾತ್ಮ ಪ್ರಸಾದ. ಅದರ ಫಲದ ಅತಿಶಯ. ಇದನ್ನು ಹೀಗೆ ಮುಂದೆ ಮಾಡಿಕೊಂಡು ಹೋದರೆ
ಏನು ನಿರ್ವಿಚಾರ ಅಂತ ಅನ್ನೋದಿಲ್ಲದೇನೆ ನಿರ್ವಿಚಾರವನ್ನೇ ರೂಢಿಸಿಕೊಂಡು ಹೋದರೆ ಅಧ್ಯಾತ್ಮ ಪ್ರಸಾದ ಅಂತ ಆಗುತ್ತೆ. ಪ್ರಕೃತಿ ಇನ್ನೂ ಇದೆ, ಆದರೆ ಪ್ರಕೃತಿ ತನ್ನ ಪಾಡಿಗೆ ತಾನು ಸ್ವೇಚ್ಛೆಯಿಂದ ಕೆಲಸ ಮಾಡ್ತಾ ಇಲ್ಲ. ಪುರುಷನ ನಿಯಂತ್ರಣದಲ್ಲಿ ಪ್ರಕೃತಿ ಕೆಲಸ ಮಾಡ್ತಾ ಇದೆ ಅಂತಾಯಿತು. ಮುಂದೆ 48ನೇ ಸೂತ್ರದಲ್ಲಿ ಇದೇ ಅಭ್ಯಾಸವನ್ನು ಇನ್ನೂ ಮುಂದುವರಿಸಿದಾಗ ಋತಂಭರ ತತ್ರ ಪ್ರಜ್ಞಾ, ಇಲ್ಲಿ ಪ್ರಜ್ಞಾ ಅಂತ ನಮ್ಮ ಮಾತು ಉಪಯೋಗಿಸಿದ್ದಾರೆ. ಜ್ಞಾನ ತಿಳ್ಕೊಳ್ಳೋದು, ಪ್ರಜ್ಞಾ ಅಂದರೆ ಚೆನ್ನಾಗಿ ತಿಳ್ಕೊಳ್ಳೋದು, ಆಮೂಲಾಗ್ರವಾಗಿ ತಿಳ್ಕೊಳ್ಳೋದು. ನಾವು ನೋಡಿದಾಗ ಒಂದು ಮುಖ ಕಾಣುತ್ತೆ ನಮಗೆ, ಇದರ ಹಿಂದೆ ಮುಂದೆ ಕಾಣಲ್ಲ, ಮೇಲೆ ಕೆಳಗೆ ಕಾಣಲ್ಲ. ಈ ಪ್ರಜ್ಞಾ ಅಂತ ನಮ್ಮ ಮಾತಿನಲ್ಲಿ ಇದರ ವಿಷಯ ಎಲ್ಲವೂ ಗೊತ್ತಾಗುತ್ತೆ ಅವನಿಗೆ. ಯೋಗಿಯಾದವನಿಗೆ ಒಬ್ಬ ನೋಡಿದ ತಕ್ಷಣ ಅವನ ಕುಲ ಗೋತ್ರ, ಅವನ ಹಿಂದೆ ಮುಂದೆ ಯಾವ ಸ್ವಭಾವ ಎಲ್ಲವೂ ಇದು ಪ್ರಜ್ಞೆ. ಇನ್ಸೈಟ್ ಅಂತ ಇಂಗ್ಲೀಷಲ್ಲಿ ಇದು ಇಂಟ್ಯೂಟಿವ್ ವಿಷನ್ ಅಂತ ಹೇಳ್ತೀವಲ್ಲ, ಇದು ಈ ಪ್ರಜ್ಞಾ ಅಂತನ್ನೋದು ಇದು ಎಂಥದ್ದು ಅಂದರೆ ಋತಂಭರ ಪ್ರಜ್ಞಾ. ಋತ ಅಂದರೆ ಸತ್ಯ ಅಂತ, ಟ್ರೂತ್, ರಿಯಾಲಿಟಿ, ಇದ್ದಿದ್ದ ಇರೋದು ಯಥಾರ್ಥ. ಅರ್ಥ ಹೇಗಿದೆಯೋ ಹಾಗೆಯೇ ಇರತಕ್ಕದ್ದು ಯಥಾರ್ಥ. ಈ ಯಥಾರ್ಥವಾಗಿರೋದು ಇದನ್ನ ಹೊತ್ತು, ಭರ ಅಂದ್ರೆ ಹೊತ್ತು ಬರೋದು. ಋತಂಭರ ಪ್ರಜ್ಞೆ, ಈ ಪ್ರಜ್ಞೆ ಇವನಿಗೆ ಒಂದು ಪ್ರಜ್ಞೆ ಬರುತ್ತಲ್ಲ, ಇದರಲ್ಲಿ ಇವನ ಮನಸ್ಸಿನ ಕಲ್ಪನೆಗಳೇ ಅಲ್ಲ, ಅಥವಾ ಸಂಸ್ಕಾರದಿಂದ ಬಂದಂತಹ ವಿಶೇಷಗಳಲ್ಲ. ಟ್ರೂತ್ ಹೇಗಿದೆಯೋ ಹಾಗೆಯೇ ಇವನಿಗೆ ಗೊತ್ತಾಗುತ್ತೆ. ಅಂದರೆ ಪುರುಷ ಪ್ರಕೃತಿಯ ಅಧೀನನಾಗಿ ಕೆಲಸ ಮಾಡದೆ ಪುರುಷ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾನೆ. ಅಂದರೆ ಇಲ್ಲಿ ಪ್ರಕೃತಿ ಪುರುಷರ ವಿವೇಕ ಚೆನ್ನಾಗಿ ಆಗುತ್ತೆ. ಋತಂಭರ ಪ್ರಜ್ಞಾ. ಆಗ ಪ್ರಕೃತಿ ಪುರುಷರ ಸಂಯೋಗ ಇಲ್ಲದೆ ಇದ್ರೆ ಜಗತ್ತಿನ ಸಂಬಂಧ ಇಲ್ಲ. ಎಲ್ಲಿಯವರೆಗೆ ನಮ್ಮಲ್ಲಿರೋ ಪ್ರಕೃತಿ ಹೊರಗಿನ ಪ್ರಕೃತಿಯವರೆಗೆ ಸೇರಿಕೊಳ್ಳುತ್ತೋ ಅಲ್ಲಿಯವರೆಗೆ ನಮಗೆ ಸಂಸಾರ ಬಂಧ. ಈ ನಮ್ಮಲ್ಲಿರತಕ್ಕಂಥ ಪುರುಷ ಪ್ರಕೃತಿಯಿಂದ ಬೇರೆಯಾಗಿ ಬಿಟ್ರೆ ಅದು ಋತಂಭರ ಪ್ರಜ್ಞಾ. ಇದನ್ನು ವಿವೇಕ ಖ್ಯಾತಿ ಅಂತ ಕರೀತಾರೆ ಸಾಂಖ್ಯದಲ್ಲಿ. ಇದರ ವಿವೇಕ, ಪ್ರಕೃತಿ ಪುರುಷನನ್ನ ಬೇರ್ಪಡಿಸತಕ್ಕಂಥ ಖ್ಯಾತಿಯನ್ನು ತಿಳುವಳಿಕೆ. ಪ್ರಕೃತಿಯ ವಿಚಾರವೂ ಇವರಿಗೆಲ್ಲ ಗೊತ್ತು. ಅಂದರೆ ಏನು, ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾನೆ. ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾನೆ, ಇವನು ಯೋಗಿ ಅದನ್ನು ನೋಡ್ತಾನೆ. ನೋಡಿದ್ರೆ ಇವನು ಕೆಟ್ಟ ಕೆಲಸ ಹೇಗಾಯಿತು, ಇವನಲ್ಲಿ ರಜಸ್ಸಿದೆ, ರಜಸ್ಸಿನಿಂದ ಆಯಿತು ಅವನಿಗೆ ಗೊತ್ತಾಗುತ್ತೆ. ಅವನಿವನು ದೂಷಣೆ ಮಾಡಲ್ಲ, ನೀನೇನು ಮಾಡ್ತೀಯ, ನಿನ್ನಲ್ಲಿರೋ ರಜಸ್ಸಿ ಕೆಲಸ ಮಾಡಿತು ಅಲ್ಲಿ ಇವನಿಗೆ ಇದು ಋತಂಭರ ಪ್ರಜ್ಞೆ, ಇವನಿಗೆ ಪ್ರಜ್ಞೆ. ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ಅವನು ಮಾಡಿ ಕೆಟ್ಟ ಕೆಲಸನೇ ಕಣ್ಣಿಗೆ ಬೀಳುತ್ತೆ ಅವನಿಗೆ. ಈ ಕೆಟ್ಟ ಕೆಲಸ ಹಿಂದೆ ಏನಾಗಿತ್ತು, ಏನು ಅವಿವೇಕ ಇತ್ತು, ಇದೆಲ್ಲ ಈ ಮಿಕ್ಕಾದ ಅಧ್ಯಾಸಕ್ಕೆ ಬರಲ್ಲ. ಇವನು ಯೋಗಿ ಆದರೆ ಅವನಿಗೆ ಹಿ ಕ್ಯಾನ್ ನೋ ಎಕ್ಸಾಕ್ಟ್ಲಿ ವೈ ಹಿ ಡಿಡ್ ದಿಸ್. ಸೊ ದಟ್ ಇವನಿಗೆ ಅವನ ವಿಷಯದಲ್ಲಿ ರಾಗದ್ವೇಷಗಳಿಲ್ಲ. ಅವನಲ್ಲಿ ದೂಷಣೆ ಮಾಡೋದು, ಅವನಿಂದ್ರೆ ಇವೆಲ್ಲ ಏನು ಮಾಡಲ್ಲ ಅವನು. ಯಾಕೆಂದ್ರೆ ಯಾರು ಮಾಡಿದ ಅವನು ಒಂದು ಗೊತ್ತು ಅವನಿಗೆ. ಇದು ಋತಂಭರ ಪ್ರಜ್ಞಾ ಅಂತ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಯಥಾವತ್ ಪಶ್ಯನ್ನ, ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಂಡು ಯೋಗಿ ಪ್ರಕೃಷ್ಟಂ ಯೋಗಮಾಪದ್ಯತೆ, ಯೋಗಿಯಾದವನು ಹೆಚ್ಚಿನ ಯೋಗವನ್ನ ಪಡ್ಕೊಳ್ತಾನೆ. ಅಂದ್ರೆ ಇದನ್ನು ಪ್ರಜ್ಞಾ ಆಲೋಕ ಅಂತ ಕರೀತಾರೆ. ಆಲೋಕ ಅಂದ್ರೆ ತಿಳುವಳಿಕೆ, ನೋಡೋದು, ನೋಟ. ಪ್ರಜ್ಞೆ ನೋಡ್ತಾ ಇದೆ ಇವನಲ್ಲಿ. ಮಿಕ್ಕಾದ ಇವನ ಎಲ್ಲ, ಯಾಕಂದ್ರೆ ಇವನಲ್ಲಿ ರಾಗದ್ವೇಷಾದಿಗಳು ಇಲ್ಲದೇ ಇರೋದ್ರಿಂದ, ಇವನಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಂಥ ಸತ್ವ ರಜಸ್ಸು ತಮಸ್ಸು ಕೆಲಸ ಮಾಡದೇ ಇರೋದ್ರಿಂದ ಇವನು ಪ್ರಜ್ಞೆಯಿಂದಲೇ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಸೊ ಯಥಾ ಪರ್ವತಮಾರುಹ್ಯ ನಿಮ್ನಗತಾನ್ ಪಶ್ಯತಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಪರ್ವತ ಮಾರೂಢ, ಪರ್ವತದ ಮೇಲೆ ಹೋಗಿ, ಬೆಟ್ಟದ ಮೇಲೆ ಹೋಗಿ ನಿಂತವನು ಕೆಳಗಿನವನ್ನೆಲ್ಲ ನೋಡ್ತಾನೆ.
ನೋಡಿದಾಗ ಅವರ ನೆಲೆ ನೋಡೋ ನೆಲೆ ಬೇರೆ. ನಾವು ನಮ್ಮನ್ನು ನೋಡ್ಕೊಳ್ಬೇಕಾದ್ರೆ ನಮ್ಮ ವಿದ್ಯೆಯಿಂದ ನಿಮ್ಮ ವಿದ್ಯೆ ನೋಡ್ತೀವಿ, ಇದು ಪರಸ್ಪರ. ಯೋಗಿ ಆದರೆ ವಿದ್ಯೆ ನೀರು ಮೇಲೆ ನಿಂತು ಕೆಳಗೆ ನೋಡ್ತಾನೆ. ಕೆಳಗೆ ನೋಡೋದ್ರಿಂದ ಅವನಿಗೆ ಪ್ರಶಂಸಾ, ನಿಂದ, ಅದು ಗರ್ಹಣ ಇಂಥ ಯಾವ ಪ್ರವೃತ್ತಿಯೂ ಅವನಿಗಿಲ್ಲ. ತಟಸ್ಥನಾಗಿರ್ತಾನೆ. ಅಂದ್ರೆ ಇವನಲ್ಲಿ ಯಾವ ಇಮೋಷನ್ಸ್ ಇಲ್ಲ. He will see everything from the standpoint of insightful understanding. He understands everything. ಇದು ಪ್ರಜ್ಞಾ ಆಲೋಕ ಅಂತ ಕರೀತಾರೆ. ಪ್ರಜ್ಞಾಲೋಕ. ಬುದ್ಧಿವಂತನಾದವನು ನೋಡಬೇಕಾದ್ರೆ ಅವ್ರು ತಪ್ಪುಗಳಿಗೆ ಎಣಿಸೋಲ್ಲ. ಈ ತಪ್ಪುಗಳ ಹಿಂದೆ ಏನೋ ಒಂದು ಪ್ರಕೃತಿ ಕೆಲಸ ಮಾಡ್ತಾ ಇದೆ, ಅದರಿಂದ ಇವನು ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇವರಿಗೆ ಆ ಪ್ರಜ್ಞಾಲೋಕ ಸ್ಥಿತಿಯಲ್ಲಿ ಇವರು ಇರ್ತಾರೆ. ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾದ್. ಇದನ್ನು ಬಿಟ್ಟು ಸಬೀಜ ಸಮಾಧಿ ಅಂತ ಹೇಳಿದ್ವಲ್ಲ, ಆ ಸಬೀಜ ಸಮಾಧಿಯಲ್ಲಿ ಇವರು ಕೆಲಸ ಮಾಡುವಾಗ ಅನ್ಯ ವಿಷಯ, ಈ ಪ್ರಜ್ಞಾ ಆಲೋಕವಿಲ್ಲದೇನೆ ಬೇರೆ ಬೇರೆ ವಿಧಾನಗಳಿಂದ ಲೋಕವನ್ನು ನೋಡ್ತಾನೆ. ಇವನು ಯೋಗಿಯೇ. ನಿರ್ವಿಚಾರ ಅಂತ ನಾವು ಸಮಾಪತ್ತಿ ಇವನಿಗೆ ಆಗಿದೆ. ನಿರ್ವಿಚಾರ ಸಮಾಪತ್ತಿ ಆದರೂ ಕೂಡ ಇವನು ಅದನ್ನು ದಾಟಿ ಹೋಗಿಲ್ಲ ಮುಂದೆ. ಅಧ್ಯಾತ್ಮ ಪ್ರಸಾದ ಅಂತನ್ನೋದು ಒಂದು ಬಂದಿದೆ. ಅಧ್ಯಾತ್ಮ ಪ್ರಸಾದ ಅಂತ ಬಂದ ಮಾತ್ರಕ್ಕೆ ಇವನಿಗೆ ತಪಸ್ಸಿನ ಸ್ಥಿತಿ ಎಂದು ಹೇಳ್ತಾರೆ. ತಪಸ್ಸಿನಿಂದ ಹೊರಗೆ ಬಂದ ಮೇಲೆ ಉತ್ಥಾನ ದಶ, ವ್ಯುತ್ಥಾನ ದಶ ಅಂತ ಅಂತಾರೆ. ಅಂದ್ರೆ ಏನೋ ತಪಸ್ಸಿನಲ್ಲಿ ಇಲ್ಲ, ಇವನು ಹೊರಗಡೆ ಇದ್ದಾಗ ವ್ಯವಹಾರ ಮಾಡ್ತಾ ಇದ್ದಾನೆ. ಯಾರೋ ಯೋಗಕ್ಷೇಮ ಕೇಳ್ತಾ ಇದ್ದಾನೆ, ಯಾವುದೋ ಒಂದು ಸುದ್ದಿ ಕೇಳ್ತಾ ಇದ್ದಾನೆ, ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದಾನೆ. ಇಲ್ಲಿ ಅವನು ಯಾವ ರೀತಿಯಿಂದ ಇವನು ವರ್ತನೆ ಮಾಡ್ತಾನೆ? ಅನ್ಯ ವಿಷಯ, ಅನ್ಯ ಅಂದ್ರೆ ಬೇರೆ ವಿಷಯಗಳಲ್ಲಿ ವಿಶೇಷಾರ್ಥತ್ವಾದ. ಇಲ್ಲಿ ಇವನಿಗೆ ಬೇರೆ ಬೇರೆ ಅರ್ಥಗಳು, ಅರ್ಥ ಅಂದ್ರೆ ಆಬ್ಜೆಕ್ಟ್ಸ್ ಇರೋದ್ರಿಂದ ಇಲ್ಲಿ ಇವನು ವ್ಯವಹಾರ ಮಾಡಬೇಕಾದ್ರೆ ಈ ಪ್ರಜ್ಞಾಲೋಕದ ಸ್ಥಿತಿಯನ್ನು ವ್ಯವಹಾರ ಮಾಡದೇನೆ ಶ್ರುತ ಅನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವ. ಇವನಲ್ಲಿ ಆ ಹೊತ್ತಿಗೆ ಇವನು ಕೇಳಿದ್ದು ಶ್ರುತ ಅಂದ್ರೆ ಏನೋ ಕೇಳಿರ್ತಾನೆ ಒಂದು ವಿಷಯ, ಯಾರೋ ಹೇಳಿರ್ತಾರೆ, ಇವನ ದೃಷ್ಟಿಯಲ್ಲಿ ಹೋಗಿರುತ್ತೆ. ಅಥವಾ ಅನುಮಾನ ಅಂದ್ರೆ ಇನ್ಫರೆನ್ಸ್. ಯಾವುದೋ ಒಂದು ವಿಷಯ ಆಗಿರುತ್ತೆ, ಇದಕ್ಕೆ ಕಾರಣ ಹೀಗಿರಬಹುದು, ಇದರಿಂದ ಮುಂದಕ್ಕೆ ಏನೋ ಬಂದಿರಬಹುದು, ಇದೆಲ್ಲ ಅನುಮಾನ. ಈ ಅನುಮಾನದ ಜೊತೆಗೆ ಈ ಪ್ರಜ್ಞಾ ಅಂತ ನಾವು ಕೆಲಸ ಮಾಡುತ್ತೆ. ಸಮಾಧಿ ಸ್ಥಿತಿಯಲ್ಲಿ ಇವನು ಕೇವಲ ಪ್ರಜ್ಞಾ ಒಂದು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಅವನಿಗೆ ಅಧ್ಯಾತ್ಮ ಪ್ರಸಾದ ಇರೋದ್ರಿಂದ ಋತಂಭರ ಪ್ರಜ್ಞಾ, ಇವನಿಗೂ ಸತ್ಯಕ್ಕೂ ನೇರವಾದಂಥ ಸಂಬಂಧ ಇದೆ. ಆದರೆ ವ್ಯುತ್ಥಾನ ದಶೆಯಲ್ಲಿ ಅವನು ಹೊರಗಡೆ ಪ್ರಪಂಚಕ್ಕೆ ಮರಳಿದಾಗ, ಅಂದ್ರೆ ಅವನ ಸಮಾಜದಲ್ಲಿ ಇಲ್ಲವೇ ಇದ್ದಾಗ ಅವನು ಊಟ ಮಾಡಬೇಕು, ತಿಂಡಿ, ಅವನಿಗೆ ದೇಹದ ಈತಿವಾಗಲಿದ್ದೇ ಇರುತ್ತಲ್ಲ. ಅವನು ಯೋಗಿ ಅದನ್ನು ತನ್ನ ಪಾಡಿ ನಾನು ಕಾಷ್ಟದ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಈಗ ವ್ಯುತ್ಥಾನ ದಶ ಅಂದ್ರೆ ಅವನು ಹಿಂದಕ್ಕೆ ಮರಳಿದಾಗ 24 ಗಂಟೆಯೂ ಅವನ ಸಮಾಧಿಯಲ್ಲಿ ಇರೋಲ್ಲ. ಇಲ್ಲದೇ ಇದ್ದಾಗ ವ್ಯುತ್ಥಾನ ದಶೆಯಲ್ಲಿ ವಿಶೇಷ ಅರ್ಥತ್ವಾದು, ಈ ಅರ್ಥಗಳೆಲ್ಲ ಸಾಮಾನ್ಯವಾದ ಅರ್ಥಗಳು ಸಾಮಾನ್ಯ ಮನುಷ್ಯನಿಗೆ ತೋರದೇ ಇರೋ ಹಾಗೆ ಇವನಿಗೆ ತೋರ್ಕೊಳ್ಳುತ್ತೆ. ಸೊ ಈವನ್ when he is out of samadhi, his behavior will not be the normal behavior of people. ಇದರಲ್ಲಿ ಏನೋ ಒಂದು ವಿಶೇಷ ಇರುತ್ತೆ. ಏನು ವಿಶೇಷ ಇರುತ್ತೆ ಅಂದರೆ ಬೇರೆಯವರಿಗೆ ಶ್ರುತ ಅನುಮಾನ ಅಷ್ಟೇ, ಕೇಳಿದ್ದು ಕೇಳಿದ ಹಾಗೆ ಅವ್ರು ಮಾಡ್ತಾರೆ, ಅಥವಾ ತಾವು ಇನ್ಫಾರ್ಮ್ ಮಾಡ್ಕೊಂಡ ಹಾಗೆ ಮಾಡ್ತಾರೆ, ಅಥವಾ ಪ್ರತ್ಯಕ್ಷ ನೋಡಿದ ಹಾಗೆ ಮಾಡಿ. ಇವನು ಪ್ರಜ್ಞಾಭ್ಯಾಂ, ಪ್ರಜ್ಞಾ ಅಂತ ನೋಡಿ ಇವನಲ್ಲಿ ಸ್ಪೆಷಲ್ ಕ್ವಾಲಿಟಿ ಹೊಂದಿದೆ. ಹೀಗೆ ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾದು. ಅಂದರೆ ಸಾಮಾನ್ಯ ಮನುಷ್ಯರಿಗಾದರೆ ಈ ವಿಷಯಗಳಲ್ಲಿ ಈ ತಮಸ್ಸು ಅಂತ ನಾವು ಕೆಲಸ ಮಾಡುತ್ತೆ, ರಜಸ್ಸು ಅಂತ ನಾವು ಕೆಲಸ ಮಾಡುತ್ತೆ,
ಅಲ್ಲಿ ಒಂದು ಅಭ್ಯಾಸ ವೈರಾಗ್ಯ ಅಂತೆರಡು ಹಿಂದೆಯೇ ಮಾಡಿರೋದ್ರಿಂದ ಅಭ್ಯಾಸ ವೈರಾಗ್ಯ ಮಾಡಿ ಅವನು ನಿರ್ವಿತರ್ಕ ನಿರ್ವಿಚಾರ ಅನ್ನೋ ಸವಾಲಿಗಳನ್ನು ಮಾಡಿರೋದ್ರಿಂದ ಇವನಿಗೆ ಪ್ರಜ್ಞಾ ಅಂತ ಒಂದು ವಿಶೇಷವಾಗಿ ಉಂಟಾಗಿರುತ್ತೆ. ದಿಸ್ ವಿಲ್ ನಾಟ್ ಗೆಟ್ ಲಾಸ್ಟ್. Even when he comes back as a normal individual, this difference will be there. ಯೋಗ ಮಾಡದೆವರೆಗೂ ಇವರಿಗೆ ಏನು ವ್ಯತ್ಯಾಸ ಅಂದ್ರೆ ಇವನ ಪ್ರಜ್ಞೆ ಇದೆ, ಬೇರೆ ಇವರಿಗೆ ಪ್ರಜ್ಞೆ ಇಲ್ಲ. ಸೊ his behavior is within his control. ತನ್ನ ಇದನ್ನು ಬಿಟ್ಟು ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಯೋಗ ಮಾಡಿರ್ತಾನೆ ನಿರ್ವಿಚಾರ ಅಂತ ಅನ್ನೋದು ಮುಖ್ಯವಾಗಿ. ನಿರ್ವಿಚಾರ ಅಂತ ಮಾತ್ರ ಸಬೀಜ ಸಮಾಧಿ ಅಂತ ಹೇಳಿದ್ರಲ್ಲ, ಆ ಸಬೀಜ ಸಮಾಧಿ ಎಕ್ಸ್ಪ್ಲನೇಷನ್ ಆಗಿ ಇವೆಲ್ಲ ಹೇಳ್ತಾ ಇದ್ದಾರೆ. ಆ ನಿರ್ವಿಚಾರ ಸಮಾಪತ್ತಿ ಅಂತವನಿಗೆ ಬಂತಲ್ಲ, ಅದರಿಂದ ಉಂಟಾದ ಸಂಸ್ತಜ್ಜಃ, ಅದರಿಂದ ಉಂಟಾದಂತಹದ್ದು ತಸ್ಮಿನ್ ಜಹ ಜನ್ಯ, ಅದರಿಂದ ಉಂಟಾದದ್ದು. ಜಾಗ ಹುಟ್ಟೋದು ಅಂತ ತಜ್ಜ, ಅದರಿಂದ ಹುಟ್ಟಿದ ಅಂದ್ರೇನು? ನಿರ್ವಿಚಾರ ಸಮಾಧಿಯಲ್ಲಿ ಇವನು ಮಾಡ್ತಾ ಸಂಸ್ಕಾರ. ಇಲ್ಲಿ ಈ ಸಂಸ್ಕಾರ ಪ್ರವೃತ್ತಿಗಳಿಗೆ ಎರಡು ಮುಂದನೆ ಹೇಳಿದ್ರು. ಯಾವ ಪ್ರವೃತ್ತಿಯೂ ಕೂಡ ಸಂಸ್ಕಾರವನ್ನು ಬಿಟ್ಟಿಲ್ಲ. ಏನೋ ಒಂದು ಸಂಸ್ಕಾರ ಅದು ವಾಸನಾರೂಪವಾಗಿ ಇರುತ್ತೆ, ಅದಕ್ಕನುಗುಣವಾಗಿ ಈಗ ಪ್ರವೃತ್ತಿ. ಈ ಪ್ರವೃತ್ತಿ ಮಾಡಿದ ಮೇಲೆ ಆ ಸಂಸ್ಕಾರ ಅಂತೇಳಿ ಅದರಿಂದ ಒಂದು ಬಂದೇ ಬರುತ್ತೆ. ಈ ಸಂಸ್ಕಾರ ಪ್ರವೃತ್ತಿ ಚಕ್ರವತ್ತು. ಈ ಚಕ್ರದ ಹಾಗೆ ಒಂದು ಸಂಸ್ಕಾರದಿಂದ ಪ್ರವೃತ್ತಿ, ಪ್ರವೃತ್ತಿಯಿಂದ ಸಂಸ್ಕಾರ, ಸಂಸ್ಕಾರದಿಂದ ಈ ಪ್ರವೃತ್ತಿ, ಈ ಚಕ್ರವತ ಪರಿಭ್ರಮ. ಚಕ್ರದ ಹಾಗೆ ತೆಗಿತಾನೆ ಇದೆ. ನಾವು ಏನ್ ಮಾಡಿದ್ರು ಅದರದ್ದೊಂದು ಸಂಸ್ಕಾರ ಅಂತ ಬರುತ್ತೆ. ನಾವು ಯೋಗವನ್ನು ಮಾಡದೇನೆ ಭೋಗಿಗಳಾಗಿದ್ದಾಗಲೂ ಅದರ ಸಂಸ್ಕಾರ ಅಂತ ಒಂದಿದೆ. ಯೋಗಾಭ್ಯಾಸ ಮಾಡಿದಾಗಲೂ ಸಂಸ್ಕಾರ ಅಂತಿದೆ. ಯು ಕ್ಯಾಂಟ್ ಎಸ್ಕೇಪ್ ಫ್ರಮ್ ದಟ್. ಯೋಗ ಒಂದು ದಿವಸಕ್ಕೆ ಒಂದು ಅರ್ಧ ಗಂಟೆ ಯೋಗಾಭ್ಯಾಸ ಮಾಡಿದ್ರಿ, ಅದು ಸಂಸ್ಕಾರ ಇದ್ದೇ ಇಲ್ಲ. ಸೊ ವಾಟ್ ಎವರ್ ಇಸ್ ಡನ್ ಲೀವ್ಸ್ ಎ ಟ್ರೇಸ್ ಬಿಹೈಂಡ್. ಈ ಸಂಸ್ಕಾರ ಇದೆಯಲ್ಲ, ತಜ್ಜಃ ಸಂಸ್ಕಾರ ನಿರ್ವಿಚಾರ ಸಮಾಧಿಜನ್ಯ ಸಂಸ್ಕಾರ. ಅಂದ್ರೆ ನಿರ್ವಿಚಾರ ಸಮಾಧಿಯಲ್ಲಿ ಇವನಿದ್ದಾಗ ಯಾವುದನ್ನೂ ಕುರಿತ ಆಲೋಚನೆ ಮಾಡಿದ್ದೇನೆ ಈ ಪ್ರಕೃತಿಯ 3 ಗುಣಗಳನ್ನು ಮೀರಿ ಇವನು ಇರ್ತಾನೆ, ಮೌನವಾಗಿ ಇರ್ತಾನೆ. ಅರ್ಧ ಗಂಟೆ ಇರ್ತಾನೆ, 3/4 ಗಂಟೆ ಇರ್ತಾನೆ, 1 ಗಂಟೆ ಇರ್ತಾನೆ, 2 ಗಂಟೆ ಇರ್ತಾನೆ. ಇದು ಸಂಸ್ಕಾರವನ್ನು ಉಂಟು ಮಾಡುತ್ತೆ ಅವನಲ್ಲಿ. ಎವ್ರಿ ಬಿಟ್ ಆಫ್ ಯೋಗಾಭ್ಯಾಸ ದನ್ ವಿಲ್ ಲೀವ್ ಎ ಟ್ರೇಸ್ ಬಿಹೈಂಡ್. ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಆದ್ದರಿಂದ ಇದು ಬೇರೆ ಸಂಸ್ಕಾರಗಳು ಇರುತ್ತೆ ಅವನಲ್ಲಿ, ಪೂರ್ತಿ ಹೋಗಿರಲ್ಲ ಇವನಲ್ಲಿ. ಈ ಬೇರೆ ಸಂಸ್ಕಾರಗಳಿಗೆ ವಿರುದ್ಧವಾಗಿ ಈ ಸಂಸ್ಕಾರ ಕೆಲಸ ಮಾಡುತ್ತೆ. ಈ ಸಂಸ್ಕಾರಗಳು ಹೆಚ್ಚು ಮಾಡ್ಕೊಂಡು ಹೋದಾಗಿಲ್ಲ, ಉಳಿದ ಸಂಸ್ಕಾರಗಳಿಗೆ ವಿರೋಧವಾಗಿ ಕೆಲಸ ಅಂದ್ರೆ ಏನು? ಇದು ಉಳಿದ ಸಂಸ್ಕಾರಗಳನ್ನು ಹೊರಗೆ ಹಾಕುತ್ತೆ. ಸೊ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಯೋಗಾಭ್ಯಾಸ ಮಾಡಿದ್ರು ನಮಗೆ ಸಮಾಧಿ ಬರಲಿಲ್ಲ, ಸಮಾಧಿ ಬರೋದ್ರೆ ಚಿಂತೆ ಇಲ್ಲ. ಯು ಬಿಕಮ್ ಎ ಬೆಟರ್ ಮ್ಯಾನ್. ನಿನ್ನ ಕೆಲಸದಲ್ಲಿ ಒಂದು ಕೌಶಲ್ಯ ಇದೆ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀನೆಲ್ಲ ಹೆಚ್ಚಾಗಿ ಮಾಡಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಮಾಡಿದರೂ ಕೂಡ ಅದು ಎಷ್ಟೋ ನಿಮ್ಮನ್ನು ಕಾಪಾಡುತ್ತೆ. ಅದು ತ್ರಾಯತೆ ಮಹತೋ ಭಯಾತ್ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಸ್ವಲ್ಪ ಮಾಡಿದ್ರು ಸಾಕು, ಆಗಿರುತ್ತೆ. ಮಿಕ್ಕ ಸಂಸ್ಕಾರವನ್ನು ಹೊರಗಾಕುತ್ತೆ ಅದು. ಅದೇ ಕೆಟ್ಟದಾಗೋದಕ್ಕೆ ಬಿಡಲ್ಲ. ಸೊ ಇದು ಸುಮ್ಮನೆ ಕೂತ್ಕೊಂಡಾಗಿರೋ ಸಂಸ್ಕಾರವೂ ಕೂಡ ಅನ್ಯ ಸಂಸ್ಕಾರ ಪ್ರತಿಬಂಧಯತಿ. ಅಂದರೆ ಬೇರೆ ಸಂಸ್ಕಾರಗಳನ್ನು ಇದು ತಡೆ ಹಾಕುತ್ತೆ. ಅವರಿಗೆ ತುಂಬ ಮಾತನಾಡೋ ಅಭ್ಯಾಸ ಇರ್ಬೋದು, ತುಂಬ ಯಾವುದಾದ್ರು ಚಟ ಇರಬಹುದು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ನಾವು ಗೀಳು ಇರಬಹುದು. ಇದು ಎಲ್ಲವನ್ನೂ ಹೊರಗೆ ಹಾಕತಕ್ಕಂಥದ್ದು ಇದಕ್ಕೆ ಶಕ್ತಿ ಇದಕ್ಕಿದೆ. ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಬೇರೆಯ ಸಂಸ್ಕಾರಗಳನ್ನು ಹೊರಗೆ ಅಂದ್ರೆ ಏನು? ಸಾಮಾನ್ಯವಾಗಿ ಜನ ಈ ನಿರ್ವಿಚಾರ, ಸವಿಕಲ್ಪ, ನಿರ್ವಿಕಲ್ಪ ಅದಕ್ಕೆ 2 ಸಮಾಧಿಗಳನ್ನು ಹೇಳ್ತಾರೆ, ಯೋಗದವರು ಹೇಳ್ತಾರೆ. ಈ ಸವಿಕಲ್ಪ ಸಮಾಧಿಯಲ್ಲಿ ಆಗೋಯ್ತಾ?
ಈ ಸವಿಕಲ್ಪ ಸಮಾಧಿಯಲ್ಲಿ ಇವನು ತಾನು ಮಾಡೋ ಯೋಗ ತನ್ನದು ಎಲ್ಲ ಇದ್ರೂ ಕೂಡ ಅವನು ವ್ಯುತ್ಥಾನ ದೇಶ ಅಂತ ಒಂದಿದೆ. ಯು ವಿಲ್ ಕಮ್ ಬ್ಯಾಕ್ ಟು ರಿಯಾಲಿಟಿ. ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ಇದಿಲ್ಲ. ಅವನು ಒಂದು ಸಾರಿ ಹೋಗ್ತಾದ್ರೆ ಅವನಿಗೆ ಬೇರೆ ಅರಿವೇ ಇಲ್ಲ. ಅವನಿಗೆ ನಿರ್ವಿಕಲ್ಪ, ಅವನು ಹಿಂದಕ್ಕೆ ಬರಲಾರ. ಅವನು ಈ ಆಲ್ವೇಸ್ ಆ ಕಾಲದಲ್ಲಿ ಆಗಿರೋದ್ರಿಂದ ಅವನು ಶಿಶುವತ್, ಪಿಶಾಚವತ್, ಉನ್ಮತ್ತವತ್, ಮೂಕವತ್ ಇರ್ತಾನೆ ಅಂತ ಹೇಳ್ತಾರೆ. ಅಂದರೆ ಮಗು ಇದ್ದಾಗ ಇರ್ತಾನೆ, ಅವನಿಗೇನೂ ತಿಳುವಳಿಕೆ ಇರೋಲ್ಲ. ಅಂದ್ರೇನು ಆ ನಿರ್ವಿಕಲ್ಪ ಸಮಾಧಿ ಹೋದವನಿಗೆ. ಉನ್ಮತ್ತವತ್ತು ಹುಚ್ಚ ಇದ್ದಾಗ ಇರ್ತಾನೆ, ಅವನಿಗೆ ಬೇಕಾದ್ದೇ ಮಾಡ್ಕೋತಾರೆ, ಬೇರೆಯವರು ಏನು ಅಂದ್ಕೋತಾರೆ ಅಂತ ನಾವು ಗಣನೆ ಅವನಿಗಿಲ್ಲ. ಅಥವಾ ಪಿಶಾಚವತ್ತು, ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಓಡಾಡ್ತಾನೆ, ಅವನಿಗೆ ಈ ಲೋಕದ ಯಾವ ಇದೂ ಇಲ್ಲ. ಹೀಗೆ ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಇಬ್ಬರು ತಿರುಗಿ ಹಿಂದಕ್ಕೆ ಬರಲಾರ. ಅವರು ಹಿ ಇಸ್ ಗಾನ್, ಹಿ ಕಟ್ಸ್ ಆಫ್ ಆಲ್ ಅಟ್ಯಾಚ್ಮೆಂಟ್ ಟು ನಾರ್ಮಲ್ ಲೈಫ್. ಈ ಸವಿಕಲ್ಪ ಸಮಾಧಿಯಲ್ಲಿ ಇರೋದು ಹಾಗಲ್ಲ. ಅವು ಎರಡರ ಮೇಲೆ ಹಿ ಶುಡ್ ರೈಡ್ ಆನ್ 2 ಹಾರ್ಸಸ್. ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಸಾಮಾನ್ಯ ಪ್ರಪಂಚದಲ್ಲೂ ಇರಬೇಕು, ಯೋಗದಲ್ಲೂ ಇರಬೇಕು. ಹೀಗಿದ್ದಾಗ ಅವನಲ್ಲಿ ಒಂದು ಕಪಟ ಅಂತಿಲ್ವೇ, ಹಿಪೋಕ್ರಸಿ ಅಂತಿಲ್ವೇ ಅಂತ ಒಂದು ಪ್ರಶ್ನೆ ಹಾಕೋದು. ಈ ಭಗವದ್ಗೀತೆಯಲ್ಲಿ ಬರುತ್ತೆ, ಕಪಟ ಮಿಥ್ಯಾಚಾರ ಸೌಚ್ಯತೆ ಧ್ಯಾಯದೋ ವಿಷಯಾನುಪುಂಸಃ. ಯಾರು ಮನಸ್ಸಿನಲ್ಲೇ ವಿಷಯ, ಹೊರಗಡೆ ನೋಡಿದ್ರೆ ವಿರಕ್ತ ಅವನು, ಆದರೆ ಮನಸ್ಸಿನಲ್ಲೇ ಎಲ್ಲ ವಿಷಯಗಳನ್ನ ಚಿಂತನೆ ಮಾಡ್ತಾ ಇರ್ತಾನೆ. ಅಂದ್ರೆ ಏನು, ಅವನು ಮಿಥ್ಯಾಚಾರ ಸೌಚ್ಯತೆ. ಇಂದ್ರಿಯಗಳನ್ನು ಬಿಡಿ ಹಿಡಿದ್ರು ಕೂಡ ಮನಸ್ಸಿನಲ್ಲೇ ಅವನು ಎಲ್ಲ ವಿಷಯಗಳನ್ನು ಚಿಂತನೆ, ಅವನು ಮಿಥ್ಯಾಚಾರ ಮಿಥ್ಯಾಚಾರ ಅಂದ್ರೆ ಹಿಪೋಕ್ರಿಟ್.